जय जय देवा मृगमुनि पूजिता राधा रमणा पावना परमात्मा जय जय देवा मृगमुनि ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ ದೇವ. ಪರಮಾತ್ಮ, ಎಂದಿಗೆ ಆ ಪರಮ ಪುರುಷನು
ಈ ನನ್ನ ತಲೆಯ ಮೇಲೆ ಆತನ ಅಭಯಾಸ್ತವನ್ನಿಡುವನು. ಯಾವ ಆತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಳ್ಳುವನು. ಅಂತಹ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ, ಸಂಧಿಗಾಗಿ ನೀನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಂತೆ ನಿನಗಾಗಿ ಪಂಚ ಭಕ್ಷ್ಯ ಪರಮಾನ್ನಗಳನ್ನು ಸಿದ್ಧ ಮಾಡಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಇಂದು ಸಹ ಇರುವ ಈ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಡುವನು. ದೇವ, ಇದೋ ನಿಮಗರ್ಪಿತವಾಗಲಿ. ಪರಮಾತ್ಮ, ಕೃಷ್ಣ ಮಧುಸೂದನ ಮುರಗರೇ ಕೃಷ್ಣ
ವಿದುರ, ಭಕ್ತಾಗ್ರಣ್ಯ, ಕುಶಲವೇ? ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ ಪರಮಾತ್ಮ. ವಿದುರ, ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ, ಪಾವನ ಪರಮಾತ್ಮ. ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಸಗಸ್ತವಂದನವಯ್ಯ ಸರಸಿಜ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿಂದಯರ ರಸ ಕೃಷ್ಣ. ಮುಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಬೆಳಗಿದ ಜಾಮನ ಮಂದಿರದಿ ಬೆಳಗಿದ ಜಾಮನ ಮಂದಿರದಿ ಹರಿಸಿದ ಎಲ್ಲ ಕಾಲ ಮನದಿ.
ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಟ್ಟು ನನ್ನ ದಣಿವನ್ನು ನಿವಾರಿಸುವುದಿರ. ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಅನುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗಲೆಂದೇ ಬಂದದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿತು ಎಂದ ಮೇಲೆ ನೀನೇನು ಸಾಮಾನ್ಯನೇ ವಿದುರ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೀ ಗುಣಸಾಗರ ಪರಮಾತ್ಮ, ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ, ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ಕಾಮಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ,
ಹೀಗೆ ಸದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಕಾಮಕ್ರೋಧಾದಿಗಳಿಗೆ ಎಡೆಗೊಡುವ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇವಿದರ ಮೊದಲು ಏನಾದರೂ ಆಹಾರವನ್ನು ಕೊಟ್ಟು ನನ್ನ ದಣಿವನ್ನು ನಿವಾರಿಸು. ಪರಮಾತ್ಮ, ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು? ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದುಕೊಟ್ಟಿದ್ದ 1 ಇಡೀ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತೆಯಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೂ ಮರೆಯುವಂತೆಯೇ ಇಲ್ಲ. ಈಗ ನಿನ್ನಲ್ಲಿರುವ ಆಹಾರವು ಇವೆಲ್ಲಕ್ಕಿಂತಲೂ ಮಿಗಿಲೆಂದು ಭಾವಿಸಿರುವೆನು. ಎಲ್ಲಿ ಅದನ್ನೇ ತೆಗೆದುಕೊಂಡು ಭಾವಿದ್ರ? ಏನೆಂದು ಹೇಳಲಿ ದೇವ? ಏಕೆ ಬಿದುರ? ಏನಾಯಿತು? ಏಕೆ ತಬಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟಿನಲ್ಲ ದೇವ. ಬಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪ ಮಾತ್ರವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದು ಸ್ವೀಕರಿಸು ದೇವ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿದೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ಅದರ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನ್ಯಾಲಿಗೆಯೂ ಸಹ ನೆನೆಯುತ್ತವಿಲ್ಲವಲ್ಲ ದೇವ? ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಇರಿಸಿಕೊಂಡು ಇಲ್ಲವೆಂದು ಹೇಳುತ್ತಿದೆಯಲ್ಲ, ಅಲ್ಲಿ ನೋಡು, ನಾನು ಕುಡಿದು ಚೆಲ್ಲಿದ ಹಾಲಿನ ರಾಶಿಯು ಸಾಗರವಾಗಿ ಹರಿಯುತ್ತಿರುವ. ತಂದಿನಾದೆ ಪ್ರಭು, ತಂದಿನಾದೆ. ಪರಮಾತ್ಮ, ಇದ್ರ ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವಾ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯ್ವಾ. ಚರಣರ ಪೋರವ ಕರುಣಾ ನಿಧಿಯೇ. ಪರಮಾತ್ಮ, ಚರಣರ ಪೋರವ ಕರುಣಾ ನಿಧಿಯೇ. ನಂಬಿದೆ
ಶಯನ ಎನ್ನ ಹೃದಯ ಮಧ್ಯದಿಲ್ಲ ಮಹಾತ್ಮ ಕಡಲ ಶಯನ ಎನ್ನ ಹೃದಯ ಮಧ್ಯದಿಲ್ಲ ನಾಮಾಮೃತದ ಪಾಚಿರ ಪಾಲ ಮಹಾತ್ಮ ನಾಮಾಮೃತದ ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ದೆ. ನೀನು ಬಂದ ಸಮಾಚಾರವೇನು ದೇವ? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದ ನೀವು ಹಿಂದೆ ನೀನು ಶಬರಿ, ಕುಚೇಲ ಇನ್ನು ಮುಂತಾದಂತಹ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಬೇಕು ಮಾತು. ಇದರ ನಾನು ನನ್ನ ಸೋದರತ್ತೆಯಾದ ಕುಂತಿಯ ಬಳಿಯಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆನಂತರ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಇದರ ನೀನೂ ಸಹ ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದ ವಿಚಿತ್ರ ಪ್ರಸಂಗವೊಂದು ನಡೆಯುವುದು, ಅದನ್ನು ನೀನೂ ನೋಡುವಿಯಂತೆ. ತಮ್ಮ ಅಪ್ಪಣೆಯಂತೆ ಆಗಲಿದ್ದೇನೆ. ಇದರ ನೀನು ಬರುವಾಗ ನಿನ್ನಲ್ಲಿರುವ ಶಿವಧನಸ್ಸನ್ನು ಮರೆಯದೇ ತೆಗೆದುಕೊಂಡು ಬಾ. ಹಾಗೇ ಆಗಲಿದೆ ಪರಮಾತ್ಮ. ಇದರ ಜಗದ ಜಗದ ಜೀವನದಾತನೋ ನೀನೇ, ಜಗದ ಜೀವನದಾತನೋ ನೀನೇ, ಪರಮಾತ್ಮ.
ಜಗದ ಜೀವನದ ಅಡಿಸಿ ಕುಣಿಸು ಮಾಯೆಯ ಕದಿಸು ಅಡಿಸಿ ಕುಣಿಸು ಮಾಯೆಯ ಕದಿಸು ಹಿಡಿಯುವ ಮೋದನ ರೂಪ ದೇವ ಜಗದ ನಿಗಮಗ ಚರಂಗೆ ನಿಗಮಗೋ ಚರಂಗೆ ನಿರ್ಮಲ ಪಕಂಗಿಲ್ಲ ವಲ್ಲಭ ಜಿಲ್ಲ ಜಗದ ಜೀವದಲ್ಲಿ ವಲ್ಲಭರಿಲ್ಲ ಜಗದ ಜೀವದ ಭವನಗೆ ತಿಲ್ಲೂಕಿದ ಭ್ರಾಂತಿಯ ಮನುಜನ ಭವನಗೆ ದೇವಾ ಅಡಿಸಿ ಕುಣಿತು ಮಾಯೆಯ ಕಲಿತು ಅಡಿಸಿ ಕುಣಿತು ಮಾಯೆಯ ಕಲಿತು